ವೃತ್ತಿ ಜೀವನನೂ ಕೂಡ ಅದೊಂದು ಪ್ರವೃತ್ತಿಯಾಗಿ ನಾನು ಈ ಒಂದು ಚಟುವಟಿಕೆಯಲ್ಲಿ ಎಂಗೇಜ್ ಆಗಿದ್ದೇನೆ. ಸೊ ಇದು ನಾನು ಮಾಡ್ತಾ ಇದ್ದಂಥ ಕೆಲಸ ಮೊದಲು. ಸೊ ಈ ನಿವೃತ್ತಿ ಆದಮೇಲೆ ಅದು ನನಗೆ ಸುಮ್ಮನೆ ಇರಿಸ್ಲಿಕ್ಕೆ ಬಿಡಲಿಲ್ಲ. ಏನಾದರೂ ಒಂದು ಚಟುವಟಿಕೆಯನ್ನು ಮಾಡೋಣ, ಗೊತ್ತಿರೋವಂಥ ಈ ಒಂದು ಕೆಲಸವನ್ನು ಇದನ್ನು ನಾನು ಮುಂದುವರ್ಸೋಣ ಅಂಥೇಳಿ ಇದನ್ನು ಪ್ರಯೋಗಾತ್ಮಕವಾಗಿ ನಾನು ಈ ಒಂದು ಸಿನಿಮಾವನ್ನು ಮಾಡಿದೆ. ಸೊ ಇಂಥ ಒಂದು ಸಿನಿಮಾ ಮಾಡಬೇಕಾದ್ರೆ ಯಾವ ಸಬ್ಜೆಕ್ಟನ್ನು ಆಯ್ಕೆ ಮಾಡಿಕೊಳ್ಬೇಕು, ಯಾವ ಕಥೆಯನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತ ನಾನು ಯೋಚನೆ ಮಾಡ್ತಾ ಇರಬೇಕಾದಾಗ ಸೊ ನನ್ನ ಮನಸ್ಸಿಗೆ ಬಂದಂಥದ್ದು ರೈತ ಅಂತಕ್ಕಂಥ ಒಂದು ವಸ್ತು. ರೈತ ಅಂತಕ್ಕಂಥದ್ದು ನಮ್ಮ ಅಸ್ಮಿತೆ, ನಮ್ಮ ಅಪ್ಯಾಯಮಾನ. ಒಂದು ಜಗಕ್ಕೆ ಅನ್ನವನ್ನು ಕೊಡ್ತಕ್ಕಂಥ ಈ ರೈತ ನಿಜವೂ ಕೂಡ ಅವನು ಎಷ್ಟು ಸಂಕಷ್ಟವನ್ನು ಪಡ್ತಾ ಇದ್ದಾನೆ, ಎಷ್ಟು ಬವಣೆಗಳನ್ನು ಪಡ್ತಾ ಇದ್ದಾನೆ. ಒಳ್ಳೆಯ ಒಂದು ಅವನು ಬೆಳೆದಂಥ ಕಷ್ಟಪಟ್ಟು ಬೆವರನ್ನು ಸುರಿಸಿ ದೇಹವನ್ನು ದಂಡಿಸಿ ಆ ಒಂದು ಬೆಳೆದಂಥ ಒಂದು ಬೆಳೆಗೆ ಒಳ್ಳೆಯ ಪ್ರತಿಫಲ ಸಿಗೋದಿಲ್ಲ. ಜೀವನದಲ್ಲಿ ಹಲವಾರು ಸಂಕಷ್ಟಗಳನ್ನು ಅವನು ಪಡ್ತಾ ಇರ್ತಾನೆ. ಸೊ ಅಂಥದ್ರ ಜೊತೆಗೆ ಇವತ್ತಿನ ದಿನಮಾನದಲ್ಲಿ ಒಂದು ಟೋಲಾಗ್ತಕ್ಕಂಥ ವಿಷಯ, ರೈತರ ಮಕ್ಕಳಿಗೆ ಯಾರೂ ಹೆಣ್ಣು ಕೊಡ್ತಾ ಇಲ್ಲ. ಸೊ ಈ ಒಂದು ವಿಷಯ ನನ್ನ ಮನದಲ್ಲಿ ಭಾಳಷ್ಟು ನನಗೆ ಆವರಿಸ್ಕೊಳ್ತು. ಸೊ ಈ ವಿಷಯವನ್ನು ಒಂದು ಎಳೆಯಾಗಿ ತೆಗೆದುಕೊಂಡು ಇದರ ಮೇಲೆ ನಾನು ಕಥೆಯನ್ನು ವಿಸ್ತರಣೆ ಮಾಡಿದೆ. ಅದಕ್ಕೆ ಸಂಭಾಷಣೆಯನ್ನು ಬರೆದೆ, ಅದಕ್ಕೆ ಪೂರಕವಾಗಿ ಅದಕ್ಕೆ ಸನ್ನಿವೇಶಕ್ಕೆ ತಕ್ಕಂತೆ ಮತ್ತು ಸಂದರ್ಭಕ್ಕೆ ತಕ್ಕಂತೆ ಒಂದು ಲಿರಿಕನ್ನು ಕೂಡ, ಸಾಹಿತ್ಯವನ್ನು ಕೂಡ ನಾನೇ ಬರೆದೆ. ಇದೆಲ್ಲ ಬರೆದು ಈ ಒಂದು ಸಿನಿಮಾವನ್ನು ಮೆಲ್ಲುಲಿಗಾನ ಪ್ರೊಡಕ್ಷನ್ ವತಿಯಿಂದ ನಾನು ಅದನ್ನು ನಿರ್ಮಾಣ ಮಾಡಿದ್ದೇನೆ. ತುಂಬ ಸೊಗಸಾಗಿ ಬಂದಿದೆ. ಕತೆ ಕಂಟೆಂಟು ತುಂಬ ಚೆಂದಿದೆ. ಹಳ್ಳಿಗಾಡಿನ ಒಂದು ಜಾನಪದ ದೃಶ್ಯ ಕಾವ್ಯ ಅಂತ ಹೇಳ್ಬೋದು. ಸೊ ಹೀಗೆ ನಮ್ಮ ಹಳ್ಳಿಯ ಪರಿಸರ, ಒಂದು ನೈಜ ಪರಿಸರ, ಆ ಒಂದು ಜನರ ಒಡನಾಟ, ಇವೆಲ್ಲವನ್ನು ನಾನು ಕಥಾವಸ್ತುವಾಗಿ ತೆಗೆದುಕೊಂಡು ಈ ಒಂದು ಕಥೆಯನ್ನು ಮಾಡಿ ಸಂಭಾಷಣೆ, ಚಿತ್ರಕಥೆ, ತುಂಬ ಚೆಂದವಾದಂಥ ಚಿತ್ರಕಥೆ ಇದನ್ನು ಮಾಡಿ ನಾನು ಈ ಒಂದು ಸಿನಿಮಾವನ್ನು ನಾನು ಮಾಡಿದ್ದೇನೆ. ಎಲ್ಲ ಕಡೆ ಒಳ್ಳೆಯ ಅದ್ಭುತವಾದಂಥ ಒಂದು ಇದು ರೆಸ್ಪಾನ್ಸ್ ಸಿಗ್ತಾಯಿದೆ. ಇಲ್ಲೂ ಕೂಡ ಎಲ್ಲ ಕಡೆ ಹೆಚ್ಚಾಗಿ ಒಂದು ಮೈಸೂರು ವಿಭಾಗದಲ್ಲಿ ಹೆಚ್ಚಾಗಿ ಇದು ಬಿಡುಗಡೆ ಆಗಿದೆ. ಅದು ಬಿಟ್ಟರೆ ಧಾರವಾಡ, ಹುಬ್ಬಳ್ಳಿ, ಬೆಳಗಾಂ ಕಡೆ ಎಲ್ಲ ಹೆಚ್ಚಾಗಿ ಇದು ಪ್ರದರ್ಶನಗೊಳ್ತಾ ಇದೆ. ಒಟ್ಟಾರೆ ಎಲ್ಲರೂ ಕೂಡ ಒಂದು ಕೌಟುಂಬಿಕವಾಗಿ ಎಲ್ಲ ಸದಸ್ಯರು ಕೂತು ನೋಡ್ತಕ್ಕಂಥ ಒಂದು ಸಿನಿಮಾ. ಯಾವುದೇ ರೀತಿ ಅಪಭ್ರಂಶ ಇಲ್ಲ, ಒಳ್ಳೆಯ ಕತೆ. ಅದು ಆ ಒಂದು ಸಿನಿಮಾವನ್ನು ನೋಡ್ತಾ ಇದ್ದಾಗ ಸೊ ಆ ಕತೆ ನಮ್ಮ ಜೀವನಕ್ಕೆ ಹತ್ತಿರವಾಗಿದೆ ಅಂತಕ್ಕಂಥದ್ದು ನಮಗೆ ಭಾಸವಾಗುತ್ತೆ. ಅಲ್ಲಿನ ನಿರ್ವಹಣೆ ಆಗ್ತಕ್ಕಂಥ ಪಾತ್ರಗಳು ಕೂಡ ಸೊ ನನ್ನದೇ ಒಂದಾದಂಥ ಜೀವನ ತೆರೆ ಮೇಲೆ ಅಭಿವ್ಯಕ್ತಿ ಆಗ್ತಾಯಿದೆ ಅಂತಕ್ಕಂಥ ಫೀಲು ಪ್ರತಿಯೊಬ್ಬ ನೋಡುಗರಿಗೂ ಕೂಡ ಬರ್ತಾಯಿದೆ. ಸೊ ಯಾಕಂದರೆ ಎಲ್ಲರೂ ಕೂಡ ರೈತರ ಮಕ್ಕಳೇ. ಸೊ ಹೀಗಾಗಿ ಒಂದು ರೀತಿಯ ಕಷ್ಟಗಳನ್ನು ಪಟ್ಟಿರೋರು ನೋಡೋರು ಕಂಡಾರೆ. ಸೊ ನಾನೂ ಕೂಡ ಒಬ್ಬ ರೈತನ ಮಗನಾಗಿ ಎಲ್ಲ ರೀತಿಯ ಆಯಾಮಗಳಲ್ಲೂ ಮಜಲುಗಳು ಕೂಡ ನನಗೆ ಗೊತ್ತಿರೋದ್ರಿಂದ ಸೊ ಇಂಥ ಒಂದು ಅದ್ಭುತವಾದಂಥ ಒಂದು ಕಥೆಯನ್ನು ಮಾಡಿದೆ. ಸೊ ಅದನ್ನು ಎಲ್ಲ ರೀತಿ ನಿರ್ಮಾಣ ಮಾಡಿದ್ದೇನೆ. ಸೊ ಈಗ ತೆರೆಯ ಮೇಲೆ 26ನೇ ತಾರೀಕಿಂದ ಎಲ್ಲ ರಾಜ್ಯಾದ್ಯಂತ ಬಿಡುಗಡೆಯಾಗಿದೆ. ಸೊ ಎಲ್ಲ ಕಡೆ ಪ್ರದರ್ಶನಗೊಳ್ತಾ ಇದೆ. ಸೊ ಇದು ಈಗ ನಾನು ಪ್ರೇಕ್ಷಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಅವರಲ್ಲಿ ಕಳಕಳಿಯ ಮನವಿ, ತಾವೆಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾವನ್ನು ನೋಡಿ ಸೊ ರೈತರ ಬದುಕಿನ ಚಿತ್ರಣ, ಸೊ ಇದು ಎಷ್ಟು ಕಷ್ಟಗಳನ್ನು ಪಡ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ, ಮತ್ತು ಹೇಗೆ ಅದು ಆ ಒಂದು ಟ್ರ್ಯಾಜಿಡಿನಲ್ಲಿ ಕೂಡ ಇದು ಎಂಡಾಗುತ್ತೆ ಕತೆ, ಆ ರೀತಿಯಲ್ಲಿ ಹೋಗ್ತಕ್ಕಂಥದ್ದು. ಸೊ ಎಲ್ಲರಿಗೂ ಕೂಡ ನೋಡುಗರಿಗೆಲ್ರಿಗೂ ಕೂಡ ಮನಮುಟ್ಟುವಂಥ ಒಂದು ಕತೆ, ಮನಮುಟ್ಟುವಂಥ ಒಂದು ಚಿತ್ರಣ. ಎಲ್ಲರೂ ಚೆನ್ನಾಗಿ ಅಭಿನಯಿಸಿದ್ದಾರೆ. ಎಲ್ಲ ಒಂದು ರಂಗಭೂಮಿಯ ಕಲಾವಿದರೆ ಇಲ್ಲಿ ಹೆಚ್ಚಾಗಿರೋದ್ರಿಂದ ಚೆನ್ನಾಗಿ ಅಭಿನಯಿಸಿದ್ದಾರೆ. ಒಳ್ಳೆಯ ಸಂಭಾಷಣೆ ಇದೆ, ನಿರ್ವಹಣೆ ಚೆನ್ನಾಗಿದೆ, ಒಳ್ಳೆಯ ಪೊಯಿಟಿಕ್ ನಮ್ಮ ಜಾನಪದ ಶೈಲಿಯ ಒಂದು ಹಾಡುಗಳಿದ್ದಾವೆ, 1-2 ಹಾಡುಗಳು. ಸೊ ಒಂದು ಉತ್ತಮ ಚಿತ್ರ ಅಂತಕ್ಕಂಥದ್ದು ನಾನು ಪ್ರೇಕ್ಷಕರಲ್ಲೇ ಭಾಳ ನಾನು ಘಂಟಾಘೋಷವಾಗಿ ಭಾಳ ಭರವಸೆ ಮೂಲಕವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ದಯಮಾಡಿ ಪ್ರೇಕ್ಷಕರು ಬಂದು ಸಿನಿಮಾವನ್ನು ನೋಡಿ ಸೊ ಆಶೀರ್ವಾದ ಮಾಡಿ ನಮ್ಮನ್ನು ಬೆನ್ತಟ್ಟಿ ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ.